Now we will have the panel discussion. So this panel discussion will be with our Guruji. This discussion will explore the principles of silence, self-growth and integration of yoga into our daily life. So now let us dive deep into this wisdom-filled dialogue. For this, we request our Guruji to get ready for the stage for the panel discussion. So I would like to call upon Dr. Pavan Kumar Reddy. Please come on the stage, sir. Harisha Haradi, Dr. Maya Salimat, Mrs. Rekha N. ಯಶಸ್ವಿ ಭವ. ಇದು ಆ್ಯಕ್ಚುಲಿ ಕ್ವಶನ್ ಆನ್ಸರ್ ಸೆಷನ್. ಸೊ ನೀವು ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿ ಅಂದರೆ ಸಮ್ಟೈಮ್ಸ್ ಯಾರು ಕ್ವಶನ್ ಕೇಳಲ್ಲ. ಸೊ ಅದಕ್ಕೋಸ್ಕರ ಆಲ್ರೆಡಿ ಇವ್ರಿಗೆಲ್ಲ ಹೇಳಿದ್ವಿ, ನೀವೇನೋ ಕ್ವಶನ್ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಇವ್ರ ಕೇಳಿ ಆದಮೇಲೆ ನೀವು ಕೂಡ ಕ್ವಶನ್ ಕೇಳ್ಬೋದು. ನಮಸ್ಕಾರ. ನನ್ನ ಕ್ವೆಶನ್ ಬಂದು, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಯೋಗ ಆ್ಯಂಡ್ ಸ್ಪಿರಿಚುವಾಲಿಟಿ? ಫಸ್ಟ್ ಸ್ಪಿರಿಚುವಾಲಿಟಿ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಸ್ಪಿರಿಟ್ ಎಂಬ ವರ್ಡಿಂದ ಸ್ಪಿರಿಚುವಾಲಿಟಿ ಅನ್ನೋದು ಬಂದಿದೆ. ಸ್ಪಿರಿಟ್ ಅಂದರೆ ಎನರ್ಜಿ ಅಂತ ಹೇಳ್ಬೋದು, ಅಥವಾ ಪ್ರಾಣ ಅಂತ ಹೇಳ್ಬೋದು. ಇನ್ನು ಆ್ಯಕ್ಚುಲಿ ಇಲ್ಲಿ ನಾವು ಆತ್ಮ ಅಂತ ಹೇಳ್ತೀವಿ ಇಂಡಿಯಾದಲ್ಲಿ, ಹಿಂದೂಯಿಸಮಲ್ಲಿ. ಸೊ ಅದಕ್ಕೆ ಕರೆಕ್ಟ್ ವರ್ಡ್ ಸ್ಪಿರಿಚುವಾಲಿಟಿನ ಅಂತ, ಆ ವರ್ಡ್ ಕರೆಕ್ಟಾ ಅಂತ ಗೊತ್ತಿಲ್ಲ. ಬಟ್ ಸ್ಪಿರಿಚುವಾಲಿಟಿ ಎಂಬ ಆ ವರ್ಡ್ ಡೈರೆಕ್ಟಾಗಿ ಮೀನಿಂಗ್ ನೋಡಿದ್ರೆ ಸ್ಪಿರಿಟ್ ಅಂದರೆ ಎನರ್ಜಿ, ಅಥವಾ ನಮ್ಮ ಇದರಲ್ಲಿ ನೋಡಿದ್ರೆ ಪ್ರಾಣ. ಸೊ ಪ್ರಾಣ ಬೇಸಲ್ಲಿ ಲೈಫ್ ಲೀಡ್ ಮಾಡೋದು ಸ್ಪಿರಿಚುವಾಲಿಟಿ. ಈಗ ನಾವು ಔಟರಲ್ಲಿ ನೋಡಿದ್ರೆ ಯಾವುದ್ಯಾವ್ದು ಬೇಸಲ್ಲೂ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಮೇ ಬಿ ಕಮ್ಯುನಿಟಿ ಬೇಸಲ್ಲಿ ಇರ್ಬೋದು, ಅಥವಾ ರಿಲಿಜನ್ ಬೇಸಲ್ಲಿ ಇರ್ಬೋದು, ಅಥವಾ ಇನ್ನು ಬೇರೆ ಬೇಸಲ್ಲಿ ನಾವು ಲೈಫ್ ಲೀಡ್ ಮಾಡ್ತೀವಿ. ಆದರೆ ಸ್ಪಿರಿಟ್ ಅಥವಾ ಪ್ರಾಣ ಅಥವಾ ಆತ್ಮ, ಸೊ ಆತ್ಮ ಬೇಸಲ್ಲಿ ನಮ್ಮ ಲೈಫನ್ನು ಲೀಡ್ ಮಾಡಿದ್ರೆ ಅದು ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಾಲಿಟಿ. ಆ ಒಂದು ಎಲ್ಲ ಓದಿರ್ತೀವಿ, ಥಿಯರಿಟಿಕಲಾಗಿ ಗೊತ್ತಿದೆ. ಅದನ್ನು ಪ್ರಾಕ್ಟಿಕಲಾಗಿ ರಿಯಲೈಸ್ ಮಾಡಿಕೊಳ್ಳುವ ಒಂದು ಪ್ರಾಕ್ಟಿಕಲ್ ಟೆಕ್ನಿಕೇ ಯೋಗ. ಸ್ಪಿರಿಚುವಾಲಿಟಿ ನಾವೇನು ಬುಕ್ಕಲ್ಲಿ ಓದಿರ್ತೀವಿ ಅದನ್ನು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅದರ ಪ್ರಕಾರ ಲೈಫನ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುವ ಒಂದು ಪ್ರಾಕ್ಟಿಕಲ್ ಮೆಥಡ್ ಅಥವಾ ಪ್ರಾಕ್ಟಿಕಲ್ ಟೆಕ್ನಿಕೇ ಯೋಗ ಅನ್ನೋದು. ಸೊ ಸ್ಪಿರಿಚುವಾಲಿಟಿಗೆ ಸ್ಪಿರಿಚುವಲ್ ಲೈಫ್ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪ್ರಾಕ್ಟಿಕಲ್ ಟೆಕ್ನಿಕ್ ಯೋಗ. ಅದೇ ಅದು ಕನೆಕ್ಷನ್ ಎರಡಿಗೂ. ಇಲ್ಲಾಂದರೆ ಬರೀ ಥಿಯರಿಟಿಕಲಾಗಿ ನಾವು ಆಧ್ಯಾತ್ಮಿಕ ಮಾತಾಡ್ತಾ ಇರ್ತಾರೆ, ಎಷ್ಟೊಂದು ಜನ ಮಾತಾಡ್ತಾರೆ. ಸೊ ಅದನ್ನು ಪ್ರಾಕ್ಟಿಕಲಾಗಿ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಇದೆ ಯೋಗ ಅಂತ ಹೇಳ್ತೀವಿ. ಸೊ ಅದೇ ಯೋಗಕ್ಕೂ ಸ್ಪಿರಿಚುವಾಲಿಟಿಗೂ ಪ್ರಾಕ್ಟಿಕಲ್ ಮೆಥಡ್ ಯೋಗ. ಗುರುಜಿ, ಈ ಒಂದು ಆಧುನಿಕ ಜಗತ್ತಿನಲ್ಲಿ ಆಧ್ಯಾತ್ಮ ಮತ್ತು ಯೋಗ ಅಂದರೆ ಸುಮಾರು ಜನಗಳಿಗೆ ತಪ್ಪು ತಿಳುವಳಿಕೆ ಇದೆ. ಆ ಒಂದು ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸೋದಕ್ಕೆ ಕೆಲವೊಂದು ಉದಾಹರಣೆಗಳು ಕೊಟ್ಟು ನಮಗೆ ತಿಳುವಳಿಕೆ ಹೇಳ್ಬೋದಾ? ಅದ್ರ ಬಗ್ಗೆ ಏನು ತಪ್ಪು ತಿಳ್ಕೊಂಡಿದ್ದೀವಿ, ಅದನ್ನು ಯಾವುದು ಸರಿ ಅಂತ ತಿಳಿಸ್ಕೊಡ್ಬೋದಾ? ಅದು ಜನರಲಾಗಿ ಯೋಗ ಅಂದರೆ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ ಸುಮಾರು ಜನರಿಗೆ. ಯೋಗ ಅಂದರೆ ನಾವು ಎಲ್ಲ ಪಾರ್ಕಲ್ಲಿ ಎಲ್ಲ ನೋಡಿರ್ತೀವಲ್ಲ, ಫಿಸಿಕಲ್ ಎಕ್ಸಸೈಸ್ ಮಾಡ್ತಾರಲ್ಲ, ಅದನ್ನೇ ಯೋಗ ಅಂತ ಅಂದ್ಕೊಂಡಿದ್ದಾರೆ ಸುಮಾರು ಜನ. ಆ ಥರ ಯೋಗ ಕ್ಲಾಸಿಗೆ ಬನ್ನಿ ಅಂದರೆ ನಾನು ಚೆನ್ನಾಗಿದ್ದೀನಲ್ಲ, ನನಗೆ ಯೋಗ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವ್ರ ಲೆಕ್ಕದಲ್ಲಿ ಫಿಸಿಕಲ್ ಮೂಮೆಂಟ್ ಅದು ಮಾತ್ರ ಯೋಗ ಅಂತ ಅಂದ್ಕೊಂಡಿದ್ದಾರೆ. ಸೊ ಫಿಸಿಕಲ್ ಮೂಮೆಂಟ್ ಕೊಡ್ತೀವಲ್ಲ, ಅದೂ ಕೂಡ ಪಾರ್ಟ್ ಆಫ್ ಯೋಗ
ಅದಕ್ಕೆ ಆಸನಾಸ್ ಅಂತ ಹೇಳ್ತೀವಿ. ಸೊ ಅದು ಮಾತ್ರನೇ ಯೋಗ ಅಲ್ಲ, ಯೋಗದಲ್ಲಿ ಆಸನ ಒಂದು ಪಾರ್ಟ್. ಆಮೇಲೆ ಸುಮಾರು ಜನರಿಗೆ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಮಾತ್ರ ಯೋಗ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದು ಮಾತ್ರ ಅಲ್ಲ, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಮೈಂಡನ್ನ ಫಿಟ್ಟಾಗಿ ಇಟ್ಕೊಳ್ಳೋದು, ನಮ್ಮ ಎನರ್ಜಿನ ಫಿಟ್ಟಾಗಿ ಇಟ್ಕೊಳ್ಳೋದು, ರಿಲೇಷನ್ಶಿಪ್ನ ಫಿಟ್ಟಾಗಿ ಇಟ್ಕೊಳ್ಳೋದು, ಇದೆಲ್ಲನೂ ಯೋಗದಲ್ಲಿ ಬರುತ್ತೆ. ಸೊ ಅಲ್ಟಿಮೇಟಾಗಿ ನೇಚರ್ಗೆ ನಾವು ಫಿಟ್ಟಾಗಿರೋದು. ಸೊ ಇದೆಲ್ಲ ಹೇಳ್ಕೊಡೋದು ಯೋಗ. ಸೊ ಇನ್ನು ಕೆಲವ್ರಿಗೆ ಏನು ಅಭಿಪ್ರಾಯ ಇರುತ್ತಂದರೆ, ಇದೆಲ್ಲ ಯಾರು ರಿಟೈರ್ ಆಗಿರೋ ಪೀಪಲ್, ಏಜ್ ಆಗಿರೋರು ಕೆಲಸ ಇಲ್ಲದೆ ಏನೋ ಒಂದು ಮಾಡ್ತಾ ಇದ್ದಾರೆ, ಬ್ರೀತಿಂಗ್ ಎಕ್ಸಸೈಸ್ ಅಥವಾ ಏನೋ ಕೈ ಕಾಲನ್ನ ಮೂಮೆಂಟ್ ಕೊಡೋದು, ಇದೇ ಯೋಗ ಅಂತ ಅಂದ್ಕೊಂಡಿದ್ದಾರೆ. ಸೊ ಯಂಗ್ಸ್ಟರ್ಸ್ನ ಕರೆದ್ರೆ, ಇವಾಗಲೇ ನನಗೇನಕ್ಕೆ ಅಂಕಲ್ ಯೋಗ, ನಮ್ಮ ತಾತ ಇದ್ದಾರೆ ಅಥವಾ ನಮ್ಮ ಅಪ್ಪ ಇದ್ದಾರೆ ರಿಟೈರ್ ಆಗಿದ್ದಾರೆ, ಅವ್ರನ್ನ ಕರೀರಿ ಅಂತ ಹೇಳ್ತಾರೆ. ಸೊ ಯಾಕಂದರೆ ಇದೆಲ್ಲ ಅವ್ರಿಗೆ ನಿಜವಾಗ್ಲೂ ಯೋಗ ಅಂದರೆ ಏನಂತ ಗೊತ್ತಿಲ್ಲದೆ ಇರೋದರಿಂದ ಸೊ ನಮಗಲ್ಲ ಇದು ಅಂತ ಅಂದ್ಕೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಯೋಗ ಅಂದರೆ ಆ ಮೀನಿಂಗ್ ಏನಂದರೆ ಟು ಯುನೈಟ್ ಅಂತ. ಸೊ ಅದು ಸ್ಯಾನ್ಸ್ಕ್ರಿಟ್ ವರ್ಡ್ ಯೂಜ್ ಎಂಬ ವರ್ಡಿಂದ ಬಂದಿದೆ. ಯೂಜ್ ಅಂದರೆ ಟು ಯುನೈಟ್ ಅಂತ ಅರ್ಥ. ಸೊ ಯುನೈಟ್ ಅಂದರೆ ಸೇರೋದು ಅಂತ. ಯಾವುದು ಜೊತೆ ಸೇರೋದು ಅಂದರೆ ಫಸ್ಟ್ ನಮ್ಮ ಮನಸ್ಸು ಬಾಡಿನೂ ಸೇರಬೇಕು, ಅದಕ್ಕೆ ಹಾರ್ಮನಿ ಇರಬೇಕು, ಹೊಂದಾಣಿಕೆ ಇರಬೇಕು. ಸೊ ಇವಾಗ ನಮ್ಮ ಬಾಡಿ ಒಳಗದೇ ಮನಸ್ಸಿದೆ ಅಂತ ನಿಮ್ಗೆ ಅನಿಸ್ಬೋದು. ಸುಮಾರು ಸತಿ ಎಷ್ಟೊಂದು ಕೆಲಸ ಬಾಡಿ ಪಾರ್ಟಿಗೆ ಮಾಡ್ತಾ ಇರುತ್ತೆ, ಮೈಂಡ್ ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಲ್ಲ. ಸೊ ಅವಾಗ ಬಾಡಿಗೂ ಮೈಂಡಿಗೂ ಕೋಆರ್ಡಿನೇಷನ್ ಇಲ್ಲ, ಒಂದು ಹೊಂದಾಣಿಕೆ ಇಲ್ಲ, ಬಾಡಿ ಮೈಂಡು ಒಂದಾಗಿ ಸೇರಲಿಲ್ಲ ಅಂತ. ಸೊ ಬಾಡಿನೂ ಮೈಂಡು ಸೇರಿ ಫಂಕ್ಷನ್ ಆಗೋದು ಫಸ್ಟ್ ಸ್ಟೆಪ್ ಯೋಗದಲ್ಲಿ. ಆಮೇಲೆ ಮನಸ್ಸು, ನಮ್ಮಲ್ಲಿರೋ ಪ್ರಾಣಶಕ್ತಿ ಅಂತೀವಲ್ಲ, ಎನರ್ಜಿ, ಅದೂ ಸೇರಬೇಕು. ಆಮೇಲೆ ಈ ಥರ ನಮ್ಮ ಬಾಡಿ, ಮೈಂಡ್, ಪ್ರಾಣ ಮೂರಿಗೂ ಒಂದು ಹೊಂದಾಣಿಕೆ ಬಂದ ಮೇಲೆ, ಒಂದು ಹಾರ್ಮನಿ ಬಂದ ಮೇಲೆ ನಾವು ಸಮಾಜದಲ್ಲಿ ಇದನ್ನು ಬದುಕ್ತಾ ಇದ್ದೀವಿ. ನಮಗೂ ಸಮಾಜಕ್ಕೂ ಹೊಂದಾಣಿಕೆ ಬರಬೇಕು, ಹಾರ್ಮನಿ ಬರಬೇಕು. ಆಮೇಲೆ ನಾವು ಈ ಪ್ರಕೃತಿಯಲ್ಲಿ ಬದುಕ್ತಾ ಇದ್ವಿ, ಈ ನ್ಯಾಚರಲ್ಲೇ ಬದುಕ್ತಾ ಇದ್ವಿ. ಸೊ ನ್ಯಾಚರ್ಗೂ ನಮಗೂ ಹಾರ್ಮನಿ ಬರಬೇಕು. ಸೊ ಇದೇ ಪರ್ಪಸ್ ಆಫ್ ಯೋಗ ಅನ್ನೋದು. ಸೊ ಯೋಗ ಅನ್ನೋದು ಅಲ್ಟಿಮೇಟಾಗಿ ನಮ್ಮ ಬಾಡಿಗೂ ಮೈಂಡು ಯುನೈಟ್ ಆಗಬೇಕು, ಆಮೇಲೆ ಮೈಂಡು ನಮ್ಮ ಪ್ರಾಣನೂ ಯುನೈಟ್ ಆಗಬೇಕು. ಸೊ ಆಮೇಲೆ ನಾವು ಸೊಸೈಟಿ ಜೊತೆ ಹಾರ್ಮನಿಯಿಂದ ಇರಬೇಕು, ನೇಚರ್ ಜೊತೆ ಹಾರ್ಮನಿಯಿಂದ ಇರಬೇಕು. ಅಲ್ಟಿಮೇಟಾಗಿ ತಾನು ಯಾರಂತ ತಿಳ್ಕೊಳ್ಬೇಕು, ತನ್ನ ಮೂಲ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು. ಸೊ ಅದೇ ಯೋಗ ಅನ್ನೋದು. ಸೊ ಆ ಥರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಾಗ ಅಥವಾ ಈ ಥರ ಹೊಂದಾಣಿಕೆ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಾಗಲೇ ಏನೇನೆಲ್ಲ ನಾವು ತಪ್ಪು ಮಾಡ್ತೀವಿ. ಯಾಕೆ ನಮ್ಮ ಬಾಡಿಗೂ ಮೈಂಡಿಗೂ ಹಾರ್ಮನಿ ಇಲ್ಲ, ಯಾಕೆ ನಮ್ಮ ಮೈಂಡಿಗೂ ಎನರ್ಜಿಗೂ ಹಾರ್ಮನಿ ಇಲ್ಲ, ಯಾಕೆ ನಮ್ಮ ಕುಟುಂಬದಲ್ಲಿರೋರಿಗೆ ಹೊಂದಾಣಿಕೆ ಇಲ್ಲ, ಯಾಕೆ ನಾವು ಸೊಸೈಟಿಯಲ್ಲಿ ಎಷ್ಟೊಂದೆಲ್ಲ ಮನುಷ್ಯರ್ದಾನೆ, ಯಾಕೆ ಅವ್ರ ಜೊತೆ ನಾವು ಜೆಲ್ ಆಗೋಕ್ಕಾಗಲಿಲ್ಲ, ಮಿಂಗ್ಲಾಗೋಕ್ಕಾಗಲಿಲ್ಲ. ಆಮೇಲೆ ನೇಚರ್ ಜೊತೆ ನಾವು ಯಾಕೆ ಮಿಂಗ್ಲಾಗೋಕ್ಕಾಗಲಿಲ್ಲ, ಏನೇನೆಲ್ಲ ತಪ್ಪು ಮಾಡ್ತೀವಿ ಅನ್ನೋದೆಲ್ಲ ನಮಗೆ ಅವೇರ್ನೆಸ್ ಬರುತ್ತೆ. ಆವಾಗ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಥರ ನಮ್ಮ ಹಾರ್ಮನಿನ ಬೆಳೆಸ್ಕೊಳ್ಳೋದಕ್ಕೆ ಹೇಳ್ಕೊಡೋದೇ ಯೋಗ. ಇದು ನಾವೆಲ್ಲ ತಪ್ಪು ಮಾಡಿ ದೇಹ ಆರೋಗ್ಯ ಕೆಡಿಸ್ಕೊಂಡು, ಮಾನಸಿಕ ಆರೋಗ್ಯ ಕೆಡಿಸ್ಕೊಂಡು, ರಿಲೇಷನ್ಶಿಪ್ಪೆಲ್ಲ ಹಾಳು ಮಾಡಿಕೊಂಡು 60 ವಯಸ್ಸಲ್ಲಿ ಯೋಗ ಬೇಕಾ? ಅಥವಾ ಇದು ಯಾವುದು ಸರಿಯಾದ ದಾರಿ ಅಂತ ನಮ್ಮ ಲೈಫ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ತಿಳ್ಕೊಂಡು ಲೈಫನ್ನು ಯಾವುದೋ ಆರೋಗ್ಯ ಕೆಡಿಸ್ಕೊಳ್ದೆ, ರಿಲೇಷನ್ಶಿಪ್ನ ಕೆಡಿಸ್ಕೊಳ್ದೆ ಹ್ಯಾಪಿಯಾಗಿ ಲೈಫನ್ನ ಲೀಡ್ ಮಾಡೋದಕ್ಕೆ ಯೋಗ ಬೇಕಾ? ಸೊ ಲೈಫ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ನಮಗೆ ಇದೆಲ್ಲ ಗೊತ್ತಿದ್ರೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾವುದು ಸರಿ, ಯಾವ ದಾರಿಯಲ್ಲಿ ಹೋದರೆ ನಮಗೆ ಈ ಥರ ನಮ್ಮ ಹೆಲ್ತ್ ಹಾಳಾಗುತ್ತೆ, ರಿಲೇಷನ್ಶಿಪ್ ಹಾಳಾಗುತ್ತೆ, ನಮ್ಮ ಸಂತೋಷ ಹಾಳಾಗುತ್ತೆ. ಇದೆಲ್ಲ ತಿಳ್ಕೊಂಡು ರೈಟ್ ಪಾತಲ್ಲಿ ನಮಗೆ ಎಲ್ರಿಗೂ ಸಂತೋಷವಾಗಿರ್ಬೇಕಂತಲೇ ಆಸೆ. ಯಾರಾವುದು ಮನುಷ್ಯ ಮಾತ್ರ ಅಲ್ಲ, ಯಾವುದೇ ಜೀವಿ ಆಗಲಿ ಈ ಭೂಮಿಯಲ್ಲಿ ದುಃಖ ಪಡಬೇಕು ಅನ್ನೋದಕ್ಕೋಸ್ಕರ ಹುಟ್ಟಿದೆಯಾ? ಇಲ್ಲ. ಎಲ್ರದ್ದು ಆಸೆನೋ ಉದ್ದೇಶನೋ ಆನಂದವಾಗಿರಬೇಕು, ಸಂತೋಷವಾಗಿ ಹ್ಯಾಪಿಯಾಗಿರಬೇಕು ಅನ್ನೋದೇ ಉದ್ದೇಶ. ಆದರೆ ಇರೋಕ್ಕಾಗ್ತಾ ಇದೆಯಾ ಅಂದರೆ ಇಲ್ಲ.
ಆ ಥರ ಅಂದರೆ ಕೆಲವರು ಇರ್ತಾರೆ, ಸಂತೋಷವಾಗಿ ಇರ್ತಾರೆ, ಆದರೆ ಮೆಜಾರಿಟಿ ಆಫ್ ದ ಪೀಪಲ್ಗೆ ಆ ಥರ ಇರೋಕ್ಕೆ ಆಗ್ತಾ ಇಲ್ಲ. ಅಂದರೆ ಆ ನಮ್ಮ ಸಂತೋಷವನ್ನು ಡಿಸ್ಟರ್ಬ್ ಮಾಡೋದು ಯಾವುದೆಲ್ಲ ಮಾಡಿದ್ರೆ ನಮ್ಮ ಸಂತೋಷ ಡಿಸ್ಟರ್ಬ್ ಆಗುತ್ತೆ, ಆರೋಗ್ಯ ಡಿಸ್ಟರ್ಬ್ ಆಗುತ್ತೆ, ಇದನ್ನು ವೆರಿ ಬಿಗಿನಿಂಗಲ್ಲೇ ತಿಳ್ಕೊಂಡು ನಮ್ಮ ಲೈಫನ್ನ ಲೀಡ್ ಮಾಡಿದ್ರೆ, ಕತ್ತಲೆಯಲ್ಲಿ ಹೋಗ್ತಾ ಇರೋ ಒಬ್ಬ ಟಾರ್ಚ್ ಲೈಟ್ ತಗೊಂಡು ಹೋಗೋ ಥರ. ಸೊ ಹಂಗಾಗಿ ಯೋಗ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಂಡು ಲೈಫನ್ನು ಆರೋಗ್ಯವಾಗಿ ಹ್ಯಾಪಿಯಾಗಿ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಅವಾಗ ಮೇಡಮ್ ಹೇಳ್ತಾಯಿದ್ರು, ಡಾಕ್ಟರ್ ಉಷಾ ಮೇಡಮ್ ಮಾತಾಡುವಾಗ, ನಮ್ಮ ಬ್ರೈನ್ ಸೆಲ್ಸ್ ದೊಡ್ಡ ಸೈಂಟಿಸ್ಟು ಕೂಡ 3% ಅಷ್ಟೇ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಸೊ ಎಷ್ಟು ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೋ ಅಷ್ಟು ನಮ್ಮ ಲೈಫನ್ನ ನಾವು ನಮ್ಮ ಪೊಟೆನ್ಷಿಯಲ್ ಆಚೆ ಬರುತ್ತೆ, ಲೈಫನ್ನ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ನಾವು ಲೀಡ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆಲ್ಲ ಹೆಲ್ಪ್ ಮಾಡೋದೇ ಯೋಗ. ಸೊ ಇದು ನಾವು ನಮ್ಮ ಯಂಗ್ಸ್ಟರ್ಸ್ಗೆ ಈ ಅವೇರ್ನೆಸ್ ಕೊಡಬೇಕಾಗುತ್ತೆ. ಆವಾಗಲೇ ಇದು ಸೀನಿಯರ್ ಸಿಟಿಸನ್ಸ್ಗಲ್ಲ, ನಮ್ಮ ಯಂಗ್ಸ್ಟರ್ಸ್ಗೆ ಯೋಗ ಬೇಕು ಅನ್ನೋ ಒಂದು ಅವೇರ್ನೆಸ್ ಬರುತ್ತೆ. ಸೊ ಆವಾಗ ಚಿಕ್ಕ ವಯಸ್ಸಿಂದನೇ ಇದು ಮಾಡಿದ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಇರೋರ ಲೈಫು ಚೆನ್ನಾಗಿರುತ್ತೆ. ಸೊ ಇಷ್ಟು ಹೇಳ್ತೀನಿ.